ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎನಿವೇ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಆರ್ಥಿಕ ತಜ್ಞರು ಆದಂತಹ ಜೇಕಬ್ ಕ್ರಾಸ್ಟೆ ಸರ್ ಕೂಡ ಝೂಮ್ ಅಲ್ಲಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಜೇಕಬ್ ಸರ್, ಆತ್ಮೀಯ ಸ್ವಾಗತ ಕಾರ್ಯಕ್ರಮಕ್ಕೆ. ಅದೆಷ್ಟು ಡಿಬೇಟ್ ಮಾಡಿದ್ವಿ ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧಕ್ಕೆ ಸಂಬಂಧಪಟ್ಟಂತೆ ನಾವು ಇನ್ಸೈಡ್ ಮಾಹಿತಿ ತಾವು ಕೊಡ್ತಾನೆ ಇದ್ರಿ ಏನಾಗಬಹುದು ಅಂತ. ಬಟ್ ಎನಿವೇ ಸರ್, ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ ಮಾತಾಡ್ತಾ ಇದ್ವಿ. ಈಗ ದಿಢೀರ್ ಅಂತ ಇಳಿಕೆ ಆಗಿದೆ. ಈಗ ಲಾಸ್ಟ್ ಟೈಮ್ ನೀವೇ ಹೇಳಿದ್ದು ಅಂತ ಅನ್ಸುತ್ತೆ, ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಮನಸ್ಸು ಮಾಡ್ತಿದ್ದಾರೆ, ಗೋಲ್ಡ್ ಮೇಲೆ ಮನಸ್ಸು ಮಾಡ್ತಾ ಇಲ್ಲ ಈಗ ಯಾರು ಅಂತ. ಇಸ್ ಇಟ್ ರೈಟ್ ಸರ್? ಈಗ ಅಂತ ಮನಸ್ಥಿತಿಯಲ್ಲಿ ಇದಂಗೆ ಕಾಣಿಸುತ್ತೆ ಅಂತ ಜನ. ಇವತ್ತಿಗೆ ತಗೊಳ್ಳಿ 0.85% ಕಮ್ಮಿ ಆಗಿದೆ ಗೋಲ್ಡ್ ರೇಟ್. ಇವತ್ತಿಗೆ ಇಂಟರ್ನ್ಯಾಷನಲ್ ಪ್ರೈಸ್ 0.85%. ಅಂದ್ರೆ ದಿವಸ ಆಗಲು ಗೋಲ್ಡ್ ಪ್ರೈಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೋಡಿ, ಗೋಲ್ಡ್ ನಲ್ಲಿ ಶಾಪ್ ನಲ್ಲಿ ಇರುವ ಬಂಗಾರವನ್ನ ಮಾರಿ ಕಾಸಾದ್ರೂ ಮಾಡೋಣ ಅನ್ಬಿಟ್ಟು ಅದೊಂದು ವಾತಾವರಣ ಬಂದಿದೆ. ಅಂದ್ರೆ ಯಾವಾಗ ಈ ಫೆಬ್ರವರಿ 28 ಗಲ್ಫ್ ವಾರ್ ಶುರುವಾಗಿ ಗೋಲ್ಡ್ ರೇಟ್ ಕೂಡ ಜಾಸ್ತಿ ಆಯ್ತು, ಆಯಿಲ್ ರೇಟ್ ಕೂಡ ಜಾಸ್ತಿ ಆಯ್ತು, ಬೆಲೆ ಜಾಸ್ತಿ ಆಯ್ತು. ಅದಕ್ಕೆ ನಮ್ಮ ಪ್ರೈಮ್ ಮಿನಿಸ್ಟರ್ ಸಾಹೇಬರು, ಮೋದಿ ಸಾಹೇಬರು ಹೇಳಿದ್ರು, ಸದ್ಯಕ್ಕೆ ಗೋಲ್ಡ್ ಅನ್ನ ಖರೀದಿ ಮಾಡ್ಬೇಡಿ, ಹಬ್ಬ ಗಿಬ್ಬ ಬಂದ್ರೆ ಸ್ವಲ್ಪ ಡಿಲೇ ಮಾಡ್ಕೊಳ್ಳಿ, ಫಾರಿನ್ ಟೂರ್ ಮಾಡ್ಕೋಬೇಡಿ, ಫಾರಿನ್ ಕರೆನ್ಸಿ ಸೇವ್ ಮಾಡಿ ಅಂತ ಹೇಳ್ಬಿಟ್ಟು ಯಾವಾಗ ಒಂದು ಪ್ರಚೋದನೆ ಕೊಟ್ರಲ್ಲ, ಅದಕ್ಕೆ ಅನುಗುಣವಾಗಿ ನೋಡಿ ನಮ್ಮ ಜನ ಸಾಮಾನ್ಯರೆಲ್ಲ ಫಾಲೋ ಮಾಡಿದ್ದಾರೆ. ಅಂದ್ರೆ ಒಂದು ಪ್ರೈಮ್ ಮಿನಿಸ್ಟರ್ ಒಂದು ಮಾತು ಹೇಳಿದ್ರೆ ಹೇಗೆ ಫಾಲೋ ಮಾಡ್ತಾರೆ ಅಪೋಸಿಷನ್ ಪಾರ್ಟಿಯವರು ಬಿಡಿ, ಅವ್ರದ್ದು ಲೆಕ್ಕಕ್ಕೆಲ್ಲ ಇವಾಗ. ಅಂದ್ರೆ ಈಗ ಇಕಾನಮಿ ನೋಡಿದ್ರೆ ಜನಗಳು ಖರೀದಿ ಮಾಡೋದನ್ನ ಕಮ್ಮಿ ಮಾಡಿದ್ದಾರೆ. ಗೋಲ್ಡ್ ಕೂಡ ಖರೀದಿ ಮಾಡೋದು ಕೂಡ ಕಮ್ಮಿ ಆಗಿದೆ. ಈವನ್ ಇಂಪೋರ್ಟ್ ಆಗೋದು ಗೋಲ್ಡ್ ಕೂಡ ಕಮ್ಮಿ ಆಗಿದೆ. ಹಾಗೆ ಯಾವಾಗ ಈ ತೈಲ ರೇಟ್ ಕಮ್ಮಿ ಆಯ್ತೋ, ಯುದ್ಧ ಯಾವಾಗ ಶಾಂತಿಯುತ ಆಗಿ ಹೋಯ್ತೋ, ಆವಾಗ ಈ ಆಯಿಲ್ ಪ್ರೈಸ್ ಕೂಡ ಕಮ್ಮಿ ಆಯ್ತು, ಗೋಲ್ಡ್ ಪ್ರೈಸ್ ಕೂಡ ಕಮ್ಮಿ ಆಯ್ತು. ಇದರಿಂದ ಯಾರ್ಯಾರು ಗೋಲ್ಡ್ ಈಗ ಅದೇ ಈಗ ಆವಾಗ್ಲೇ ನೀವು ಹೇಳಿದಂಗೆ ಮೂರ್ದಿವಾರ ಗೋಲ್ಡ್ಗಳು ಎಲ್ಲ ಇಟ್ಕೊಳ್ಳೋ ಬದಲು ಮಾರು ಹೋಗ್ತಾರೆ. ಅಂದ್ರೆ ಶಾಪಿಂಗ್ ಹೋಗಿ ಮಾರಿದವರು ಬಹಳ ಜನ ಇದ್ದಾರೆ. ಅಂದ್ರೆ ಜನಗಳು ಮಾರಿದ್ದರಿಂದ ಏನಾಗಿದೆ, ಜನಗಳು ಗೋಲ್ಡ್ ಕೂಡ ಮಾರಿದ್ದಾರೆ, ಇಂಪೋರ್ಟ್ ವ್ಯಾಲ್ಯೂ ಕಮ್ಮಿ ಆಗಿತ್ತು. ಅದಕ್ಕೋಸ್ಕರ ದಿವಸವಾದ್ರೂ ಕೂಡ ಈ ರೇಟ್ಗಳು ಕಮ್ಮಿ ಆಗಿ ನೋಡಿ, ನಾನು ಹೇಳಿದಂಗೆ ಪರ್ ಡೇ ಇವತ್ತಿಗೆನೆ 0.85% ಕಮ್ಮಿ ಆಗಿದೆ ರೇಟ್ ಗೋಲ್ಡ್ ಪ್ರೈಸ್. ಸೊ ಇದರ ದಿನವಿಡೀ ಗೋಲ್ಡ್ ಪ್ರೈಸ್ ಕಮ್ಮಿ ಆದಾಗ ಬಹುಶಃ ಈ ಗೋಲ್ಡ್ ವ್ಯಾಪಾರ ಮಾಡುವ ಚಿಂತನೆಯಲ್ಲಿ ಇದ್ದಾರೆ. ಆಮೇಲೆ ಯಾವ ರೀತಿ ಅವರು ಮುಂದಕ್ಕೆ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ಬಿಟ್ಟು ಹೇಳ್ಬಿಟ್ಟು ಕಷ್ಟ ಆಗ್ತಾ ಇದೆ ಕಾಣುತ್ತೆ. ಬಟ್ ನಾನು ಏನ್ ಹೇಳ್ತೀನಿ, ಈಗ ಮುಂದಕ್ಕೆ ಈ ಯುದ್ಧ ಯಾವಾಗ ಕಮ್ಮಿ ಆಗುತ್ತೋ, ಶಾಂತಿಯುತವಾಗಿ ಹೋಗುತ್ತೋ, ಎಲ್ಲ ಇಂಪೋರ್ಟ್ ಮಾಡುವ ತೈಲ ಕೂಡ ರೇಟ್ ಕಮ್ಮಿ ಆಗುತ್ತೆ, ಗೋಲ್ಡ್ ಪ್ರೈಸ್ ಕೂಡ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಜನಗಳು ಸ್ವಲ್ಪ ಶಾಂತಿಯುತವಾಗಿ ಇರಬೇಕು, ಚಿಂತನೆ ಮಾಡಬಾರ್ದು ಹೇಳ್ಬಿಟ್ಟು ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಹೇಳಿ ಸರ್. ಕೃಷ್ಣ ಸರ್, ಬರೀ ಸಾಧಾರಣ ಮನೆ ಮಟ್ಟಿಗೆ ಬಂಗಾರ ಅಥವಾ ನಮ್ಮ ಜ್ಯುವೆಲರ್ಸ್ ಅಸೋಸಿಯೇಷನ್ದಲ್ಲಿ ನಾನು ಒಬ್ಬ ಬ್ಯಾಂಕು ಆಮೇಲೆ ಮಾರ್ಕೆಟ್ ಅದಕ್ಕೂ ಸಂಬಂಧಪಟ್ಟು ಹೇಳ್ತೀನಿ. ಅಂದರೆ ಇವಾಗ ಇನ್ವೆಸ್ಟ್ಮೆಂಟ್ ಅನ್ನೋದು ಎಲ್ಲರಿಗೂ ಒಂದು ಅಭ್ಯಾಸ ಆಗಿದೆ. ಸೇವಿಂಗ್ಸ್ ಅನ್ನೋದು ಒಂದು ಪಾರ್ಟು, ಇನ್ವೆಸ್ಟ್ಮೆಂಟ್ ಅನ್ನೋದು ಒಂದು ಪಾರ್ಟು. ಈ ಬುಲಿಯನ್ ಅಂತ ಹೇಳಿದ್ರೆ ಈ ಗೋಲ್ಡು, ಸಿಲ್ವರ್ ಇಂಥದ್ರಲ್ಲಿ ಪ್ರೆಷಿಯಸ್ ಮೆಟಲ್ಸಲ್ಲೂ ಇನ್ವೆಸ್ಟ್ಮೆಂಟ್ ಮಾಡೋದು ಒಂದು ಅಭ್ಯಾಸ ಇದೆ. ಹಾಗೆ ನಾವು ಬಾಂಡ್ ಮಾರ್ಕೆಟು, ಈಕ್ವಿಟಿ ಮಾರ್ಕೆಟ್ಸು ಅದೇ ಥರ ಅಂದಾಗ ಬುಲಿಯನ್ ಮಾರ್ಕೆಟಲ್ಲೂ ಜನಗಳು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದರಲ್ಲೂ ತುಂಬ ಜನ ಸ್ಪೆಕ್ಯುಲೇಷನ್ ಮಾಡಿದವರು ಇದ್ದಾರೆ. ಅಂದರೆ ಅದರಲ್ಲೂ ಕೂಡ ಟ್ರೇಡಿಂಗ್ ಮಾಡೋರು ಇದೆಲ್ಲ ಇದ್ದಾರೆ. ಇವಾಗ ತಾನು ಹೇಳಿದ್ರು 0.85% ಏನು ಅಂತ. ಗೋಲ್ಡಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲ. ಗೋಲ್ಡ್ ಅಂದರೆ ಬರೀ ಫಿಸಿಕಲ್ ಗೋಲ್ಡ್, ಅಂದರೆ ನಾವು 1 ಗ್ರಾಮ್ ಬಂಗಾರ 10 ಗ್ರಾಮ್ ಬಂಗಾರ ನಾನು ಫಿಸಿಕಲ್ ಆಗಿ ಕಣ್ಣು ಕಾಣೋಂಥ ಬಂಗಾರನೇ ತಗೊಂಡ್ರೆ ನಾನು ಬಂಗಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ಬಿಟ್ಟು ತಪ್ಪೋದು. ಅದಕ್ಕೆ ಪೇಪರ್ ಗೋಲ್ಡ್ ಅಂತ ಹೇಳಿದ್ರೆ, ಅಂದರೆ ETF ಅಂತ ಇದೆ, ಗೋಲ್ಡ್ ETF ಇದೆಲ್ಲ ಇದೆ. ನಾನು ಕೂಡ 2008ರಲ್ಲಿ ಇದೇ ಥರ ಒಂದು ನಮ್ಮ SBI ಮ್ಯೂಚುವಲ್ ಫಂಡಿಗೆ ಗೋಲ್ಡ್ ETF ಅಂತ ಒಂದು ಶುರು ಆಗಿತ್ತು. 5,000 ರೂಪಾಯಿ ಹಾಕಿದಾಗ ನನಗೆ 3 ಯೂನಿಟ್ ಅಲಾಟ್ ಆಯಿತು. 3 ಯೂನಿಟ್ ಅಂದರೆ 1 ಯೂನಿಟ್ ಈಸ್ 1 ಗ್ರಾಮ್ ಅಂತ ಲೆಕ್ಕ. 1,400 ರೂಪಾಯಿ ಥರ ಅಲಾಟ್ ಆಗಿತ್ತು. 800 ರೂಪಾಯಿ ವಾಪಸ್ ಕೊಟ್ಟರು. ನಾನು ಅದನ್ನು ಏನು ಮಾಡಿಲ್ಲ, ಹಾಗೆ ಬಿಟ್ಟಿದ್ದೀನಿ. 2008ಗೂ ಇವತ್ತು 2026 ಅಂದರೆ 18 ವರ್ಷ. 1,400 ರೂಪಾಯಿನ ಹಾಕಿರೋದು. ಅದಕ್ಕೇನು ವರ್ಷ ನಾ ಯಾವ ಖರ್ಚು ಮಾಡಿಲ್ಲ, ಲಾಕರ್ ರೆಂಟ್ ಇಲ್ಲ, ಮನೇಲಿ ಇವ್ರು ಮೇಡಮ್ ಹೇಳ್ದಂಗೆ ಕಳ್ತನ ಭಯ ಅಥವಾ ಗಂಡ ಕಿತ್ಕೊಂಡು ಹೋಗ್ಬಿಡ್ತಾನೆ ಆ ಭಯ ಏನೂ ಇಲ್ಲ. ಆ, ಹಂಗೆ ಇಟ್ಟಿದ್ರು. ಇವತ್ತು 1,400 ರೂಪಾಯಿ ಮುಂದೆ ಇವತ್ತು 14,000 ರೂಪಾಯಿ ವ್ಯಾಲ್ಯೂ ಅಂದರೆ
10 ಟೈಮ್ಸ್ ಅಪ್ರಿಷಿಯೇಟ್ ಆಗಿದೆ. ಹೌದು ಹೌದಾ? ಹೌದು 10 ಟೈಮ್ಸ್ ಅಪ್ರಿಷಿಯೇಟ್ ಆಗಿದೆ ಅಂತ ಹೇಳಿದ್ರೆ ಗೋಲ್ಡ್ಗೆ ಯಾವತ್ತೂ ವ್ಯಾಲ್ಯೂ ಅದ್ರ ಬಗ್ಗೆ ಕಮ್ಮಿ ಆಗಲ್ಲ. ಕರೆಕ್ಟ್. ಸೊ ತುಂಬ ಜನ ಏನು ಮಾಡ್ತಾರೆ, ಒಂದು ತಿಳ್ಕೊಬೇಕು, ಯಾರು ಹಣ ಬ್ಯಾಂಕಲ್ಲಿ ಯಾಕೆ ಇಡ್ತಾರೆ ಅಂದರೆ ಬಡ್ಡಿಗೋಸ್ಕರ. ಬಡ್ಡಿ ಕಮ್ಮಿ ಆಗ್ತಾ ಇದೆ, ಯಾವತ್ತೂ ತಿಳ್ಕೊಳ್ಳಿ. ಈಕ್ವಿಟಿ ಮಾರ್ಕೆಟ್ಸ್ ಮೇಲೆ ಹೋಗ್ತಾ ಇದ್ದಂಗೆ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗ್ತಾ ಇರುತ್ತೆ. ಸೊ ಅದೇ ಥರ ಈ ಈಕ್ವಿಟಿ ಮಾರ್ಕೆಟ್ಸ್ ಆಗಲಿ, ಇಂಡೆಕ್ಸ್ ಆಗಲಿ, ಗೋಲ್ಡು, ಡಾಲರು, ಇದು ಮೂರು ಒಂದಕ್ಕೊಂಥರ ಸಮತೋಲನವಾಗಿ ಮೇಲೇನೂ ಹೋಗುತ್ತೆ, ಕೆಳಗಡೆನೂ ಬರುತ್ತೆ. ಕೆಲವರು ಯಾವಾಗ ಆಮೇಲೆ ಈ ಗೋಲ್ಡ್ ಯೂಸು ಕೇವಲ ಬರೀ ಬಾಳೆ ಸಾರ ಇದಕ್ಕೆ ಮಾತ್ರ ಅಲ್ಲ, ಇನ್ವೆಸ್ಟ್ಮೆಂಟ್ ಪರ್ಪಸ್ಗೂ ಎಷ್ಟೋ ಜನ ಇನ್ವೆಸ್ಟರ್ಸ್ ಯೂಸ್. ಈಗಿನ ಕಾಲದಲ್ಲಿ ಸಂಬಳ ನೋಡಿ, ನಾವೆಲ್ಲ ಆಗಿನ ಕಾಲದಲ್ಲಿ 500 ರೂಪಾಯಿ ಸಂಬಳಕ್ಕೆ ಸೇರಿದ್ರೆ ಇವಾಗ 2 lakhs per month, 3 lakhs per month ಹೀಗಿದೆ ಸ್ಯಾಲ್ರಿ ಲೆವೆಲ್. ಎಷ್ಟೋ ಜನಕ್ಕೆ ಏನು ಮಾಡಬೇಕು ಅಂದಿಲ್ಲ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿ ಅಂತ ಕೇಳ್ತಾರೆ. ಆ ಥರ ಜನ. ಸೊ ಒಂದು ಇನ್ವೆಸ್ಟರ್ಸ್ ಕ್ಲಾಸು.